ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಡ್ರೆಸ್ಸಲ್ಲಿ ಸೈಡ್ ಪಟ್ಟಿ ಕಟ್ಟೋದಕ್ಕೆ ಹೇಗೆ ಅನ್ನೋದು ಈ ವಿಡಿಯೋ. ಸೈಡಲ್ಲಿ ಫುಲ್ ಸ್ಟಿಚ್ ಹಾಕ್ಕೊಂಡ್ಬಿಡಬೇಕು. ಈ ಥರ ಫುಲ್ ಸ್ಟಿಚ್ ಹಾಕ್ಕೊಂಡ್ಮೇಲೆ ಅಂದರೆ ದೊಡ್ಡ ಸ್ಟಿಚ್ ಹಾಕ್ಕೊಬೇಕು, ದಪ್ಪ ದಪ್ಪ ಹೊಲಿಗೆ ಆ ಥರ ಹಾಕ್ಕೊಂಬಿಟ್ಟು ಟರ್ನ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಪಟ್ಟೀಲಿ ಕ್ಲೋಸ್ ಆಗಿರುತ್ತೆ. ಓಪನ್ ಮಾಡಿನೂ ಹಾಕ್ಬೋದು. ಓಪನ್ ಮಾಡಿ ಪಟ್ಟಿ ಕಟ್ತಾ ಹೋದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಲೈನಿಂಗ್ ಲೂಸ್ ಬರುತ್ತೆ. ಆಮೇಲೆ ಒಂದೇ ಸಮ ಇರಲ್ಲ, ವೇರಿಯೇಷನ್ ಆಗ್ತಾ ಇರುತ್ತೆ. ಈ ಥರ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಹೊಲಿದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಪಟ್ಟಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಚಿಕ್ಕದಾಗಿ ನಾವು ಆ ಥರ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಬೋದು. ಈ ಎಲ್ಲ ಕಡೆ ಅಂದರೆ ಈಕ್ವಲ್ ಆಗಿರುತ್ತೆ, ವೇರಿಯೇಷನ್ ಯಾವುದೂ ಬಂದಿರಲ್ಲ. ಮತ್ತು ಎಕ್ಸ್ಟ್ರಾ ಕ್ಲಾತ್ ಇರೋದು ನಾನು ಕಟ್ ಮಾಡಿರಲಿಲ್ಲ, ಕಟ್ ಮಾಡ್ತಾಯಿದ್ದೀನಿ. ಅದು ನಮಗೆ ಎಷ್ಟು ಬೇಕೋ 1 ಇಂಚ್ ಆದರೆ ಸಾಕು, ಅಂದರೆ 1.5 ಇಂಚ್ ಆದರೆ ಸಾಕು. ಅಂದರೆ ಒಂದು ಸ್ಕೇಲ್ ನಾವು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಅದರಲ್ಲೇ ನಾವು ಚಿಕ್ಕದಾಗಿ ಪಟ್ಟಿ ಕಟ್ಕೊಂಡು ಹೋದರೆ ಎಲ್ಲ ಈಕ್ವಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹೊಲಿದ್ರೆ ಅಂದರೆ ಬಿಗಿನರ್ಸ್ಗೆ ತುಂಬ ಯೂಸ್ ಆಗುತ್ತೆ. ಅಂದರೆ ಕಲಿತಾ ಇರ್ತಾರಲ್ಲ ಅವರಿಗೆ ಅಂದರೆ ಹಿಂದೆ ಮುಂದೆ ಒಂದೇ ಸಮ ಬರಬೇಕು. ಅಂದರೆ ಬಟ್ಟೆ ರಿಂಕಲ್ಸ್ ಬರಬಾರ್ದು, ಲೈನಿಂಗ್ ಲೂಸ್ ಬರಬಾರ್ದು, ಪಟ್ಟಿ ದೊಡ್ಡದು ಚಿಕ್ಕದು ಬರಬಾರ್ದು ಅಲ್ವಾ. ಅದಕ್ಕೋಸ್ಕರ ಈ ಮೆಥಡಲ್ಲಿ ನಾವು ಡ್ರೆಸ್ ಸೈಡ್ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಬರುತ್ತೆ. ಈ ಥರ ಸ್ಟಿಚ್ ಮಾಡಿಬಿಟ್ಟು ನಾವೇನು ಸೈಡ್ ಓಪನ್ನಲ್ಲಿ ಸ್ವಲ್ಪ ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿ 1-2 ಸರಿ ರಫ್ ಮಾಡಬೇಕು. ರಫ್ ಮಾಡಿಬಿಟ್ಟು ನೆಕ್ಸ್ಟ್ ಸೇಮ್ ಬಟ್ಟೆ ಅದೇ ಥರ ಕಟ್ತಾ ಹೋಗ್ಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಡ್ರೆಸ್ ಹೊಲಿತಾ ಇರೋಂಥವ್ರು ಈ ಥರ ಒಂದ್ಸರಿ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು, ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಅಂದರೆ ಫುಲ್ಲು ಲಾಕ್ ಮಾಡಿಬಿಟ್ಟು ಅಂದರೆ ದೊಡ್ಡ ಸ್ಟಿಚ್ಚೇ ಹಾಕ್ಕೊಬೇಕು. ಈಗಲ್ಲಿ ನಾವೇನು ಓಪನ್ಗೆ ಮಾರ್ಕ್ ಮಾಡಿರ್ತೀವಲ್ವ, ಅಲ್ಲಿ 1-2 ಸರಿ ರಫ್ ಮಾಡಬೇಕು. ರಫ್ ಮಾಡಿಬಿಟ್ಟು ಮತ್ತೆ ಸೈಡ್ ಪಟ್ಟಿ ಕಟ್ಕೊಂಡು ಹೋಗ್ಬೇಕು. ನಾನು ಹೇಳಿದೆ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಕ್ಲಾತು, ಪಟ್ಟಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ವೇಸ್ಟ್ ಪೀಸ್ನ ಮೊದಲೇ ತೆಗೆದಿರಲಿಲ್ಲ, ಸ್ಟಿಚ್ ಮಾಡ್ಬೇಕಾದ್ರೆ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸರಿ ಡ್ರೆಸ್ ಟಾಪ್ಸ್ ಹೊಲಿಯೋರು ಟಾಪ್ಸ್ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಅಂದರೆ ಈ ಥರ ಹೊಲಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ನಂತರ ರಫ್ ಮಾಡಿಬಿಟ್ಟು ಒಂದು ಸೈಡ್ ಹೊಲ್ದಿದ್ದೀನಿ, ಇನ್ನೊಂದು ಸೈಡ್ ಸ್ಟಿಚ್ ಹಾಕೊಂಡ್ರೆ ಮುಗಿಯುತ್ತೆ. ಸೆಂಟ್ರಲ್ಲಿ ನಾವೇನು ಲಾಕ್ ಮಾಡಿರ್ತೀವಲ್ಲ, ಅದು ದೊಡ್ಡ ಸ್ಟಿಚ್ ಹಾಕಿರ್ತೀವಿ, ಅದನ್ನು ಓಪನ್ ಮಾಡಿಬಿಟ್ರೆ ನಿಜವಾಗ್ಲೂ ನೀಟಾಗಿ ಕಾಣಿಸುತ್ತೆ. ಪಟ್ಟಿ ವೇರಿಯೇಷನ್ ಇರಲ್ಲ, ಚಿಕ್ಕದು ದೊಡ್ಡದು ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ಸ್ಟಿಚ್ ಮಾಡಿ ಅಂದರೆ ಸ್ಟಿಚ್ ರಿಮೂವ್ ಮಾಡಬೇಕು ಲಾಸ್ಟ್ಗೆ. ಅಂದರೆ ನಾವು ಫಸ್ಟ್ಗೆ ಹಾಕಿರ್ತೀವಲ್ವ, ಆ ಸ್ಟಿಚ್ ರಿಮೂವ್ ಮಾಡಿಬಿಟ್ಟು ಮತ್ತು ಎಡ್ಜಲ್ಲಿ ಇನ್ನೊಂದು ಸ್ಟಿಚ್ ಹಾಕೋಬೇಕಾಗತ್ತೆ. ಆಯಿತು. ಈಗ ನೋಡಿ ಹಿಂಗೆ ರಿಮೂವ್ ಮಾಡೋದು ಯಾವುದು ಅಂತ. ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ, ನೀವೇ ನೋಡಿರಂತೆ. ಆ ಥರ ಬಿಚ್ಚಿಬಿಟ್ರೆ ಅಲ್ಲಿ ದಾರ ಏನಿರುತ್ತೆ ಅದೆಲ್ಲ ತೆಗೆದುಬಿಟ್ರೆ ನಿಜವಾಗ್ಲೂ ವೇರಿಯೇಷನ್ನೇ ಬರಲ್ಲ. ಎರಡು ಈಕ್ವಲ್ ಆಗಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಂಕು ಡೊಂಕಂತೂ ಬರೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ತಾ ಇದ್ದೀರಲ್ವ, ಅಷ್ಟು ಚೆನ್ನಾಗಿ ಸೈಡ್ ಓಪನ್ ಪಟ್ಟಿ ಸ್ಟಿಚ್ಗೆ ಆ ಮೆಥಡಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಮತ್ತು ಇದಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಶ್ ಆಗೋಯ್ತು. ತುಂಬ ಈಸಿ.
ನಾವು ಹಂಗೆ ಸ್ಟಿಚ್ ಮಾಡ್ತೀವಿ ಅಂದರೆ ಗೊತ್ತಲ್ಲ ಅಂದರೆ ಹಂಗೆ ಹೊಲಿಯೋರ್ಗೆ ಗೊತ್ತಾಗಿರುತ್ತೆ ಯಾಕೆ ಸ್ವಲ್ಪ ದಪ್ಪ ಬಂತು, ಯಾಕೆ ಸ್ವಲ್ಪ ಚಿಕ್ಕದಾಗಿ ಬಂತು ಪಟ್ಟಿ, ಮತ್ತು ವೇರಿಯೇಷನ್ ಬರ್ತಾ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಇನ್ನೊಂದು ಸ್ಟಿಚ್ ಎಡ್ಜಲ್ಲಿ ಹಾಕಿದ್ರೆ ಮುಗೀತು. ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಅಂತೂ ಸಕ್ಕತ್ತಾಗಿ ಬಂದಿರುತ್ತೆ ಈ ಥರ ನಾವು ಸ್ಟಿಚ್ ಮಾಡಿಕೊಂಡ್ರೆ. ಬಿಗಿನರ್ಸ್ ಟ್ರೈ ಮಾಡಿ ಒಂದು ಸಾರಿ ಈ ಮೆಥಡಲ್ಲಿ. ಎಲ್ಲ ಡ್ರೆಸ್ ಟಾಪ್ ಹೊಲಿಬೇಕಾದ್ರೂ ಈ ಥರ ಮಾಡಿದ್ರೆ ನಿಜವಾಗ್ಲೂ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಈಕ್ವಲ್ ಆಗಿ ಬಂದಿದೆ. ಏನು ಪ್ರಾಬ್ಲಮ್ ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಥರ ಟ್ರೈ ಮಾಡಿ ನೋಡಿ. ಅಂದರೆ ಬಿಗಿನರ್ಸ್ಗೆ ನನಗೆ ಕಲಿಯೋಕ್ಕೆ ಬರ್ತಾಯಿದ್ರು, ಅವ್ರಿಗೂ ಇದೇ ಸಮಸ್ಯೆ ಇತ್ತು, ಹಾಗಾಗಿ ತೋರಿಸ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.